ದಾಸರಪುರ ಎಪಿಎಂಸಿ ಆರ್ಎಂಸಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಲಂಚ ತಾಂಡವ ಆಡ್ತದೆ. 9 ಅಡಿ ಹಂದಿ ಶೆಡ್ಗೆ 30 ಲಕ್ಷ ಬರೀ ಲಂಚ. 30 ಲಕ್ಷ ದುಡ್ಡಲ್ಲಿಂದ ತರೋಣ ಸರ್ ಅವ್ರಿಗೆ? ನಾವೇನು ಕದ್ಕೊಂಡ್ಬರ್ಬೇಕಾ? ಒಬ್ರು 24 ಚಿಲ್ಲರೆ ಕಟ್ಬೇಕು ಅದೇ ಅಂಗಡಿಗೆ, ಒಬ್ರು 13 ಚಿಲ್ಲರೆ. ದೊರೆಸ್ವಾಮಿ ಅಂದ್ರೆ ನೀವೇ ಅಲ್ವಾ? ಕಾರ್ಯದರ್ಶಿಗಳೇ ಹಣವನ್ನ ಬೀಗ್ತಾ ಇದ್ದೀರಿ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಅವ್ರು ಯಾರಿಗೆ ಕೊಟ್ಟಿದ್ರೆ ನನಗಂತೂ ಗೊತ್ತಿಲ್ಲ. ಅದಾವು ನಡೀತಾ ಇದೆ, ಎಲ್ಲ ಸತ್ಯಕ್ಕೆ ಕೊಡುವ ವಿಚಾರಗಳು. ದಾಸರಪುರ ಎಪಿಎಂಸಿ ಆರ್ಎಂಸಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಲಕ್ಷ ಲಕ್ಷ ಹಣ ಲಂಚ ಪೀಕ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನೋಡಿ, ಒಂದೊಂದು ಶೆಡ್ ಮಂಡಿಗೂ ಕೂಡ ಲಕ್ಷ ಲಕ್ಷ ಹಣವನ್ನ ಪೀಕ್ತಾ ಇದ್ದಾರೆ. ಅದು ಯಾವ ಶೆಡ್ ಮಂಡಿಗಳು, ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾರೆಲ್ಲ ದರ್ಪ ಮೆರೀತಿದ್ದಾರೆ, ಯಾರು ದೌರ್ಜನ್ಯ ಮಾಡ್ತಿದ್ದಾರೆ, ಬನ್ನಿ ಯಾವ ಶೆಡ್ಗಳಿಗೆ ಎಷ್ಟು ಹಣ ಪೀಕ್ತಿದ್ದಾರೆ ಜನರನ್ನ ಮಾತನಾಡಿಸೋಣ. ಮೊದಲೇ ವ್ಯಾಪಾರಸ್ಥರು ಕಂಗಾಲಾಗಿರ್ತಾರೆ, ಕಂಗೆಟ್ಟು ಹೋಗಿರ್ತಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ಲಾಭ ಕಾಣ್ತಿರಲ್ಲ, ಯಾಕಂದ್ರೆ ಬೆಳೆಯುವಂತ ಬೆಳೆಗೆ, ರೈತರು ಬೆಳೆಯುವಂತ ಬೆಳೆಗೆ ಉತ್ತಮ ಬೆಲೆ ಇರಲ್ಲ. ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಅಧಿಕಾರಿಗಳಿಗೆ ಲಕ್ಷ ಲಕ್ಷ ಲಂಚವನ್ನ ಕೊಡೋದು, ಅವರು ಮಿನಿಸ್ಟರ್ಗಳಿಗೆ ಆ ಹಣವನ್ನ ವರ್ಗಾಯಿಸೋದು, ಇಲ್ಲಿ ಮಾರುವವರಾಗಿರ್ಲಿ, ಮಂಡಿ ಓನರ್ಗಳಾಗಿರ್ಲಿ, ರೈತರಾಗಿರ್ಲಿ ಇಲ್ಲಿ ಅನುಭವಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ನಿಮಗೆ ಕಾಣಿಸ್ತಿರುವಂತಹ ಶೆಡ್, ಆ ಶೆಡ್ಗಳಿಗೆ ಈಗ ನೋಡಿ ಅವ್ಯಾವು ಅಲರ್ಟ್ ಆಗಿಲ್ಲ. ಈಗ ಅವ್ಯಾವು ಅಲರ್ಟ್ ಆಗಿಲ್ಲ. ಅವೆಲ್ಲ ಅಲರ್ಟ್ ಆಗಬೇಕು ಅಂತಂದ್ರೆ ಲಕ್ಷ ಲಕ್ಷ ಹಣವನ್ನ ಪೀಕ್ಬೇಕು, ಲಕ್ಷ ಲಕ್ಷ ಹಣವನ್ನ ಕೊಡಬೇಕು. ಇಲ್ಲ ಅಂತಂದ್ರೆ ಈ ಯಾವ ಮಂಡಿಗಳು ಕೂಡ ಅಲರ್ಟ್ ಆಗೋದಿಲ್ಲ. 15 ಲಕ್ಷ 10 ಲಕ್ಷ ಈ ರೀತಿ ಹಣವನ್ನ ಕೊಟ್ಟರೂ ಕೂಡ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಅಲರ್ಟ್ ಆಗೋದು ಕಷ್ಟ. ನಮ್ಮ ಜೊತೆ ಜನ ಎಲ್ಲ ಇದ್ದಾರೆ, ಮಾತಾಡ್ಸೋಣ. ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನಾಗರಾಜ್ ಅಂತ. ನಾಗರಾಜ್ ಅವರೇ, ಏನ್ ನಿಮ್ ಪ್ರಾಬ್ಲಮ್ ಇಲ್ಲ, ಲಂಚ ತಾಂಡವ ಆಡ್ತದೆ. ಇದು ಎಷ್ಟು ಜನಕ್ಕೆ ಇದಾಗಿದಾರೋ ಗೊತ್ತಿಲ್ಲ. ಅವರು ಈ ತರ ಯಾವಾರ ಬೇಕಾಗಿಲ್ಲ. ಈ ಖಾಲಿ 9 ಅಡಿ ಹಂದಿ ಶೆಡ್ಗೆ 40 ಸಾವಿರ ಖರ್ಚಾಗಲ್ಲ. 30 ಲಕ್ಷ ಅಂತ 25 ಲಕ್ಷ ಬೇಡಿಕೆ ಬರಲ್ಲ, ಬರೀ ಲಂಚ. 30 ಲಕ್ಷ 30 ಲಕ್ಷ ಲಂಚ ಕೇಳ್ತಾ ಇರೋದು? ದೊರೆಸ್ವಾಮಿ. ಯಾವ ದೊರೆಸ್ವಾಮಿ? ಅಧ್ಯಕ್ಷ. ಹೆಸರು ದೊರೆಸ್ವಾಮಿನಾ? ಸೆಕ್ರೆಟರಿ. ಸೆಕ್ರೆಟರಿ ಹೆಸರು ಅವ್ರ ಹೆಸರು ಕೂಡ ಗೊತ್ತಾಯ್ತು, ದೊರೆಸ್ವಾಮಿ ಅಂತ. ದೊರೆಸ್ವಾಮಿ ಯಾವನ್ರಿ ಅವನು ದೊರೆಸ್ವಾಮಿ? ಅಧಿಕಾರಿನ ಅವನು? ಎಪಿಎಂಸಿ ಅಧಿಕಾರಿನೇ. ಮಿನಿಮಮ್ ಅಷ್ಟು ಕೊಟ್ರೆ ವ್ಯವಹಾರ ಒಂದು. ಇಲ್ಲಾಂದ್ರೆ ಏನು ಎಲ್ಲ ಯಾವ್ದೇ ಕಾರಣಕ್ಕೂ ಲಂಚ ಏನಕ್ಕಂತ ಅವರಿಗೆ? ದುಡ್ಡು ಏನಕ್ಕೆ? ಏನಕ್ಕಂತ ಕೇಳಿ, 25 ಕೋಟಿ ಲಂಚ ಬರ್ತದ. 25 ಕೋಟಿ ಲಂಚ ಇದೆ ಎಲ್ಲ ಸೇರಿ. ದುಡ್ಡಿಗೆ ಲೆಕ್ಕ ಇಲ್ವಾ? ಅದ್ ಲೆಕ್ಕ ಕೇಳಿ ಏನಕ್ಕೆ ಅಂತ. 25 ಕೋಟಿ 25 ಕೋಟಿ ಮೇಲೆ ಎಲ್ಲರಿಂದ ಸೇರಿ, ಎಲ್ಲರಿಂದಲ್ಲ, ಬರೀ 100 ಅಂಗಡಿ ಮಾತ್ರ. ಮೊದ್ಲು ಬೇರೆ ಆಗೋಗ್ಬಿಟ್ಟಿದೆ ಅದು. ಮೊದಲೆಲ್ಲ ಲೂಟಿ ಕೊಟ್ಬಿಟ್ಟವ್ರೆ. ಅದು ಬಿಲ್ಡಿಂಗ್ ಎಲ್ಲ ಲೂಟಿ ಆಗೋಗ್ಬಿಟ್ಟಿದೆ. ಅದು ಒನ್ ಟೈಮ್ ಲಂಚನಾ? ಒನ್ ಟೈಮ್ ಲಂಚ. ಅದು ಒನ್ ಟೈಮ್ ಲಂಚ. ಇದಕ್ಕೆ ಬೆಳಗ್ಗೆ ಹತ್ರ ಬಾಡಿಗೆ ಕಟ್ಟಬೇಕು, ಆರಂಭಿಸಿ ಕಟ್ಟಬೇಕು, ಆಮೇಲೆ ಅದಕ್ಕೆ ಯಾಮಾರ್ ಬಿಟ್ರೆ ಬಡ್ಡಿನೂ ಕಟ್ಟಬೇಕು. ಅದಕ್ಕೆ ಲಂಚ ಬೇರೆ. ಲಂಚ ಬೇರೆ. ಮತ್ತೆ ವ್ಯಾಪಾರ ಇಲ್ಲಿಂದ ಈ ಶೆಡ್ಗೆ ಏನ್ ಬಾಡಿಗೆ ಇದೆ ಅದೇ ಬಾಡಿಗೆ ಇದು. ಇವಾಗ ಅದಕ್ಕೂ ಅಷ್ಟೇ ಬಾಡಿಗೆ ಮಾಡಿದ್ದಾನೆ. ಬಾಡಿಗೆ ತಿಂದ್ಬಿಟ್ಟು ಹಾಳಾಗಿ ಹೋಗ್ಬಿಡ್ಲಿ, ಗವರ್ಮೆಂಟ್ ಹೋಗುತ್ತೆ. ಇವ್ರು ಮಾಡ್ತಾ ಇರೋದು ಮೋಸ. ಬಿಡಿ, ಬಾಡಿಗೆ ಬಿಡಿರಿ, ನಾವು ಬಾಡಿಗೆ ಕಟ್ಟೋಣ, ಮಾಡ್ತೀವಿ, ಜಾಗ ತಗೋತೀವಿ, ಬಾಡಿಗೆ ಕಟ್ಟೋಣ. ಬಾಡಿಗೆ ಡಬಲ್ ಇದೇ ರೇಟೆ. ಈ ಕಾಂಕ್ರೀಟ್ಗೂ ಜಂಕ್ ಶೆಟ್ಗೂ ಒಂದೇ ರೇಟೆ. ಅದ್ರೊಳಗೆ ಈ ಲಂಚ ಬೇರೆ. ಲಂಚ. ದೊರೆಸ್ವಾಮಿ ನಂಬರ್ ಇದೆಯಾ? ಏನಾರು ಅವ್ರ ಕಾಂಟ್ಯಾಕ್ಟ್ ಇದೆ? ಇದೆಯಾ? ಫೋನ್ ಮಾಡೋಣ ಅವ್ರಿಗೆ. ಒಂದ್ ನಿಮಿಷ, ಫೋನ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಮಾತಾಡ್ಸೋಣ. ಏನ್ ಸರ್ ನಿಮ್ಮ ಹೆಸರು? ಶಶಿಕಾಂತ್ ಅವ್ರೆ, ಹೇಳ್ರಿ ಏನ್ ಪ್ರಾಬ್ಲಮ್? ಪಡ ಹೇಳ್ಬೇಕು. ನನಗೆ ಧೈರ್ಯವಾಗಿ ಹೇಳ್ಬೇಕು. ನನಗೆ ಅಲ್ಲಿ ಯಾರೋ ಕೆಲವ್ರು ಮಾತಾಡ್ಲಿಲ್ಲ ನನಗೆ ಸರಿಯಾಗಿ. ನನಗೆ ಮಾತಾಡ್ಬೇಕು. ಏನಿಲ್ಲ, ಹೋಗಿ ಸರ್, ನಮಗೆ ನಮ್ ಬದುಕು ಸರ್ ನಡಿಬೇಕು ಸರ್ ಅಂತಾರೆ. ಧೈರ್ಯವಾಗಿ ಮಾತಾಡಿದ್ರೆ ದೊರೆಸ್ವಾಮಿ, ಇಂಥ ದೊರೆಸ್ವಾಮಿ ಅಂತ 100 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಬಿಸಾಕ್ಬೋದು. ಖಂಡಿತ ಏನ್ ಪ್ರಾಬ್ಲಮ್ ಆಗ್ತಿದೆ? ಖಂಡಿತ ಸರ್, ಈಗ ಅಣ್ಣವ್ರು ಹೇಳ್ದಂಗೆ ಅದೇ ರೀತಿ ಆಗ್ತಾ ಇದೆ. 30ರಿಂದ 40ಕ್ಕೂ ಹೋಗ್ತಾ ಇದೆ ಲಂಚ. ಲಕ್ಷ ಖಂಡಿತ ಸಾವಿರ ಅವ್ರಿಗೆ ಒಂದು ಕೂದಲು ಸಮಾಗಿರುತ್ತೆ. 1000 ಬಗ್ಗೆ ಮಾತಾಡೋದು ಬೇಡ, ಲಕ್ಷನೇ ಇದು. ಕೇಳಿಲ್ವಾ? ನೀವು ನಾವು ಕೊಡೋದು ಅಂತ ಹೇಳಿಲ್ವಾ? ಹೇಳಕ್ಕಲ್ಲಿ ನಮಗೆ ಚಾನ್ಸಸ್ ಸಿಗ್ತಿಲ್ವಲ್ಲ. ಏನಂತಾರೆ ಹೇಳಿದ್ರೆ? ಈಗಾಗಲೇ ಸರ್ ನಾವು ಲೈಸೆನ್ಸ್ ಮಾಡಿಸಿ 13 ವರ್ಷ ಆಗಿದೆ. ಖಾಲಿ RMC ಕಟ್ಕೊಂಡ್ ಬರ್ತಾ ಇದೀವಿ. ನಮಗೂ 2 ಹೆಂಡತಿ ಮಕ್ಕಳಿದ್ದಾರೆ. ಆಯ್ತಾ, ಏನ್ ಮಾಡ್ಬೇಕು ನಾವ್ ಹೇಳಿ? ಅದರಿಂದ ನಾವು ಭಯ ಪಡ್ಕೊಂಡ್ಬೇಕು. ಖಂಡಿತ ಭಯ ಪಡ್ಕೊಬೇಕಾಗ್ತದೆ. ಲಂಚ ತಗತಿರೋದು ನಿಜಾನಾ? ಫಸ್ಟ್ ನಾವೇ ಪ್ರಮಾಣ ಮಾಡ್ತೀವಿ. ಲಂಚ ತಗತಿರೋದು ನಿಜ ಏನ್ರಿ ನಾಗರಾಜ್? ಪ್ರಮಾಣ ಮಾಡ್ತೀವಿ ಸರ್. ಎಲ್ಲ ಪ್ರತಿಯೊಂದು ಮಂಡಿ ಇದೆಯಾ? ಪ್ರೂಫ್ ಇದೆ. ಏನ್ ಗೊತ್ತಾ ಪ್ರೂಫ್? ಪ್ರತಿಯೊಂದು ಮಂಡಿಯವ್ರನ್ನ ಎತ್ತಾಕೊಂಡು ರುಬ್ಬಿದ್ರೆ ಎಲ್ಲ ಪ್ರೂಫ್ ಬರುತ್ತೆ, ಈಚೆ ಬರುತ್ತೆ. ಹಂಗೆ ಬಾಕಿ ಅಂತ ಯಾವ ಪ್ರೂಫ್ ಇಲ್ಲ. ಬಾಕಿ ಪ್ರೂಫ್ ಸಿಗ್ತಾ ಇಲ್ಲ. ಅವನು ರಂಗೋಲಿಗಳ ಪೂರ್ತಿ ನುಗ್ತಾನೆ. ನಿಮ್ಮ ಹೆಸರೇನು ಸರ್? ರಾಜುವಿ. ರಾಜುವಿ ಅವರೇ, ನಿಮ್ ಹೆಸರು ಹೇಳಿದ್ರಲ್ಲ ಜೋರಾಗಿ ಶಕ್ತಿ ಬತ್ತಾಯ್ತು.
ಜೊತೆ ಸ್ವಲ್ಪ ಶಕ್ತಿ ಸೇರಿಸಿ ತೂರ್ಸ್ಬಿಡಿ ಈಗ ಏನು ಅಂತ. ತೂರ್ಸೋದೇನಿಲ್ಲ ಸರ್, ದುಡ್ಡೆಲ್ಲಿಂದ ತರೋಣ ಸರ್ ಅವ್ರಿಗೆ? ನಾವೇನ್ ಕದ್ಕೊಂಬರ್ಬೇಕಾ? ಕದ್ಕೊಂಬಂದ್ ಕೊಡೋಣ, ದರೋಡೆ ಮಾಡ್ಕೊಂಡ್ಬರ್ಬೇಕು. ದರೋಡೆ ಮಾಡ್ಬೇಕು ಅಷ್ಟೇ. ದರೋಡೆ ಮಾಡ್ಕೊಂಡು ಕೊಟ್ರೆ ಅವ್ರಿಗೆ ಅವ್ರು ದರೋಡೆ ಮಾಡ್ತವ್ರೆ, ನಮ್ಮ ಹಗಲು ದರೋಡೆ ಮಾಡ್ತವ್ರೆ. ನಮ್ಮ ಹಗಲು ದರೋಡೆ ಅಲ್ಲ, ಹಗಲು ದರೋಡೆ ಮಾಡ್ತಾ ಇದಾರೆ ನಮ್ಗೇನೆ. ನಾವೇನ್ ಮಾಡೋಣ ಅದಕ್ಕೆ? ಏನ್ ಉದ್ದೇಶ ಏನು ಅವ್ರದೀಗ? ಏನಂತ ದುಡ್ಡು ಕೊಟ್ರೆ ಅಲರ್ಟ್ ಮಾಡ್ಬಿಡ್ತಾರೆ. ನೀವು ಹೇಳಿದ ನಂಬರ್ ಕೊಡ್ತೀನಿ ಅಂತಾರೆ, ಹೇಳಿದ ನಂಬರ್ ನೀವು ದುಡ್ಡು ಕೊಟ್ರೆ ಯಾವ ಹೇಳಿದ ನಂಬರ್ ನಿಮಗೆ ಕೊಡ್ತಾರೆ ಅಂತಾರೆ. ಇಲ್ಲ ಅಂದ್ರೆ ಇಲ್ಲ ಇಲ್ಲ ಹೋಗ್ರಿ. ನೀವು ಆಗಲ್ಲ ರೀ, ಕೊಡಕ್ ಆಗಲ್ಲ, ನೀವ್ ಯಾವ ಸೀಮೆ ಅಧಿಕಾರಿ ಅಂತ ಕೇಳ್ಬೇಕಿತ್ತು. ಯಾರು ಕೇಳಿದ್ರೆ ಮಾತೇ ಬರಲ್ಲ, ಹೋಗ್ರಿ ಅಂತಾರೆ ಅಷ್ಟೇ. ರೌಡಿಸಮ್ ಫುಲ್ ರೌಡಿಸಮ್ ಮಾಡ್ತಾರೆ. ಏನ್ ಹೇಳಿ? ಅದಕ್ಕೂ ಪೊಲೀಸ್ ಬಗ್ಗೆ ಮಾತಾಡಿದಕ್ಕೆ ಪೊಲೀಸ್ ಬಂದ ಇದು ಮಾತು. ಪೊಲೀಸ್ ಪೊಲೀಸ್ನವ್ರು ಬಂದು ಹಿಂಗೆ ಮಾತಾಡ್ತಾನೆ, ಅದು ಸೈಲೆಂಟ್ ಆಗಿ ಹೇಳ್ತಾರೆ. ಯಾರು ಎಂ ಎಲ್ ಎ ಏನ್ ಮಾಡ್ತಾವ್ರ ಇಲ್ಲಿ? ಎಂ ಎಲ್ ಎ ಯಾರು ಬರ್ತಾರೆ? ವಿಶ್ವನಾಥ ಎಸ್ ಬರಲ್ಲ, ವಿಶ್ವನಾಥ ಬರಲ್ಲ, ಅವರೇ ಬರೋದು. ಅವ್ರ ವಿಷಯ ಗೊತ್ತಿಲ್ಲ ಬಿಡಿ, ಇದೆಲ್ಲ ಅವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ, ಸಂಬಂಧ ವಿಷಯನೇ ಗೊತ್ತಿಲ್ಲ. ಬೇರೆ ಏನೇನ್ ಪ್ರಾಬ್ಲಮ್ ಇದೆ ಮಾರ್ಕೆಟ್ ಅಲ್ಲಿ? ಅದು ಬಿಟ್ರೆ ಮೇನ್ ರೋಡ್ಗಳಿಲ್ಲ. ದಿನಕ್ಕೆ ಪಾಪ ಟೂ ವೀಲರ್ಸ್ ಆಟೋರು ಸಾಯ್ತಾನೆ ಇದಾರೆ. ಬೇರೆ ಯಾಕೆ ಆಕ್ಸಿಡೆಂಟ್? ರೋಡ್ ಸರಿ ಇಲ್ಲ, ಚಿಕ್ಕ ರೋಡ್. ಈ ತರ ಸರಿ ಇಲ್ಲದ ವ್ಯವಸ್ಥೆಗೆ ಲಕ್ಷ ಲಕ್ಷ ಲಂಚ ಬೇರೆ ಲಂಚ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಏನ್ ಸರ್ ನಿಮ್ಮ ಹೆಸರು? ದೇವರಾಜ್ ಅವರೇ. ಸರ್ ಇದು ಆಕ್ಚುಲಿ ಟೊಮೊಟೊ ಪ್ಲಾಟ್ಫಾರ್ಮ್. ಆಕ್ಚುಲಿ ಇದನ್ನ ಹೋಗಿ ಮಂಡಿ ಅಂತ ಮಾಡಿದ್ದಾರೆ. ಇದು 180 ಅಡಿನ ಎಷ್ಟು ಬರುತ್ತೆ. ಆಕ್ಚುಲಿ ಇದನ್ನ ಮಂಡಿ ಮಾಡಿದ್ದಾರೆ. ಇವಾಗ ನೋಡಿ, ಅರ್ಧ ಹಿಂದಗಡೆ ಹಂಗೆ ಖಾಲಿ ಇದೆ. ಹೌದಾ? ಬನ್ನಿ ಹೋಗೋಣ ನೋಡೋದ. ಟೊಮೊಟೊ ಪ್ಲಾಟ್ಫಾರ್ಮ್ ಇದು ಆಕ್ಚುಲಿ ಟೊಮೊಟೊ ಪ್ಲಾಟ್ಫಾರ್ಮ್ ನೋಡಿ. ಇಷ್ಟಕ್ಕೆ ಎಷ್ಟು? 15 ಲಕ್ಷ 20 ಲಕ್ಷ ಕೇಳ್ತಾರೆ. 9 ಅಡಿಯಿಂದ ಇಷ್ಟು ಮಾತ್ರ. ಆ ಕಂಬದಿಂದ ಈ ಕಡೆಗೆ ಇಲ್ಲ ಇಲ್ಲ, ಆ ಕಂಬ ಇಲ್ಲ. ಇದು 2 ಅಂಗಡಿ ಮಾಡಿದ್ದಾನೆ. ಓ, ಇದೇ 2 ಅಂಗಡಿನ? ಇದು ಅಂಗಡಿ. ಆ ಕಂಬದಿಂದ ಈ ಕಂಬ 2 ಅಂಗಡಿ. 2 ಅಂಗಡಿ, 4 ಅಂಗಡಿ ಆಯ್ತು ಲೆಕ್ಕ. ಈಗ 2 ಸೇರಿ 2 ಸೇರಿ 4 ಆಯ್ತು. ಓ ನೋಡಿಪಾ, ಅಂದ್ರೆ ಒಂದೊಂದು ಅಂಗಡಿ 9 ಲಕ್ಷ. 9 ಅಲ್ಲ ಸರ್, 20 ಲಕ್ಷ ಕೇಳಿದ್ರೆ ಕೊಡ್ತಾ ಇಲ್ಲ ಅವನು. ಅಲ್ಲ ಏನ್ ಮಾಡೋಣ ಸ್ವಾಮಿ? ಅಲ್ಲ ನಾವ್ ಕೇಳೋದು ಯಾವತ್ತು ದುಡಿತೀರಾ? ಈ ದುಡ್ಡನ್ನ ಯಾವತ್ತು ದುಡಿತೀರಾ? 20 ಲಕ್ಷ ಕೊಟ್ರೆ ಯಾವಾಗ ದುಡಿಯೋದನ್ನ? ದುಡಿಯಕ್ ಹೋಗಲ್ಲ, ಕೈಲಿ ಆಗದೇ ಇಲ್ಲ ದುಡಿಯಕ್ಕೆ. ಕೊಟ್ಟಿರೋದು 55 ತಿಂಗಳು ನಮಗೆ ಅಷ್ಟೇ ಅಧಿಕಾರ. 55 ತಿಂಗಳು ನಾವ್ ಹೆಂಗ್ ತೊಳ್ಕೊಳ್ಳೋಣ? 4 ಭಾನುವಾರ ಬರ್ತದೆ, 4 ಭಾನುವಾರ ಅಲ್ಲಿಗೆ 4 ಅಂದ್ರೆ 55 ತಿಂಗಳಿಗೆ ಅಷ್ಟು ಲಕ್ಷ. 55 ತಿಂಗಳಾದ್ಮೇಲೆ ಅದೇನಾಗುತ್ತೋ ಗೊತ್ತಿಲ್ಲ ರೂಲ್ಸ್. ಬೇರೆ ಅಧಿಕಾರಿ ಬಂದಾಗ ಬನ್ನಿ ಸರ್, ನೀವ್ ಯಾವ್ದು ದೊಡ್ಡ ಅಧಿಕಾರಿ ಬಂದಂಗ ಐತಿ. ಈಗ ಏನ್ ನಿಮ್ಮ ಹೆಸರು? ಅಭಿನಂದನ್ ಅಂತ. ಅಭಿನಂದನೆ, ನಿಮಗೆ ಅಭಿನಂದನೆಗಳು. ಈಗ ಸತ್ಯ ಹೇಳ್ಬೇಕು ಮಾತ್ರ ಅದು ಅಭಿನಂದನೆ ವರ್ಕೌಟ್ ಆಗುತ್ತೆ. ಸರ್ ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಕಟ್ಟಕ್ಕೆ ಅವಕಾಶನೇ ಇಲ್ಲ. ಇದು ಬಂದು ಆಕ್ಷನ್ ಪ್ಲಾಟ್ಫಾರ್ಮ್. ಟೊಮೊಟೊಗೆ ರೈತರು ಬಂದಾಗ ಮಳೆಗಾಲದಲ್ಲಿ ಪಾರ್ಸಲ್ ಇದ್ದಾಗ ಉಪಯೋಗ ಮಾಡಕ್ಕೆ ಅಂತ ಬಿಟ್ಟಿರೋದು. ಇದು ಪ್ಲಾಟ್ಫಾರ್ಮ್. ನೀವೇ ನೋಡ್ಕೊಬಿಡಿ, ಅಲ್ಲಿ ಮಾಡಿದ್ರು. ಇದೇನು ಅವಶ್ಯಕತೆನೇ ಇಲ್ಲ. ಇದು ಮಲ್ಗಕ್ಕಾಗ್ಲಿ ಇಲ್ಲ, ಹೆಚ್ಚು ಕಡಿಮೆ ಇದು ರೈತರುಗಳಿಗೆ ಅಥವಾ ಮಂಡಿ ಓನರ್ಸ್ ಅವರಿಗೆ ತಂಗಿ ಕೆಲಸ ಮಾಡೋರಿಗೆ ಮಳೆಗಾಲದಲ್ಲಿ ಎಲ್ಲಾ ಕಡೆನೂ ಇದು ವಿಡಿಯೋ ರೆಕಾರ್ಡಿಂಗು ಆಗಿದೆ. ಮಾರ್ಕೆಟ್ ಮಾಡಕ್ಕಿಂತ ಮುಂಚೆನು ವಿಡಿಯೋ ರೆಕಾರ್ಡಿಂಗ್ ಆಗಿದೆ. ಏನ್ ಮಳೆಗಾಲದಲ್ಲಿ ಇದು ಪ್ಲಾಟ್ಫಾರ್ಮ್, ಆಕ್ಷನ್ ಪ್ಲಾಟ್ಫಾರ್ಮ್ ಅಂತಾನೆ. ಅದೇ ಇಲ್ಲಿ ಬರೋ ಕೂಲಿ ಕಾರ್ಮಿಕರಿಗೆ ಇಲ್ಲಿರೋರಿಗೆ ಇಲ್ಲಿ ತಂಗಿದ್ದು ಹೋಗಕ್ಕೆ ಜಾಗ ಇದು. ಹೊರಗಡೆಯಿಂದ ಜನ ಬರ್ತಾರಲ್ಲ. ಈಗ ಎಷ್ಟು ಲಕ್ಷ ಲಂಚ ಬಿಕ್ತವ್ರು ಸರ್? ಯಾರು? ಏನ್ 30-40? ನೀವು ಅದನ್ನ ಅಷ್ಟು ಈಸಿಯಾಗಿ ಏನ್ 30-40 ಅಂದ್ರೆ ನಿಮ್ಗೆ ಅದು ಮ್ಯಾಟ್ರೇ ಅಲ್ಲ ಅಂತ ಆತರ ಚೀಪ್ ಮಾಡ್ಬಿಟ್ಟವ್ರೆ. 30-40 ಲಕ್ಷ ದುಡ್ಡು ಚೀಪ್ ಮಾಡ್ಬಿಟ್ಟವ್ರು ಅವರು. ತಂದಿಕ್ಬಿಟ್ಟವ್ರ ಎಷ್ಟೋ ಜನ ನೇಣ್ ಹಾಕೊಂತಾರೆ, ಇಲ್ಲಾಂದ್ರೆ ಪೆಟ್ರೋಲ್ ಇಟ್ಕೊಂಡು ಸಾಯ್ತಾರೆ. ಅದು ಸತ್ಯ. ಹಿಂಗ್ ಹೇಳ್ಬಿಟ್ರೆ ಹೆಂಗೆ? ಯಾಕಂದ್ರೆ ನೋಡಿ, ಸೆಂಟ್ರ್ ರೋಡ್ ಅಲ್ಲಿ ಪೆಟ್ರೋಲ್ ಇಟ್ಕೊಂಡು ಅವನ್ನ ಅಂಟಿಸ್ತಾರೆ, ಇಲ್ಲಾಂದ್ರೆ ಯಾರನ್ನ ಉಯ್ಕೊಂಡು ಸಾಯ್ತಾರೆ. ಏನಪ್ಪಾ ನಿನ್ನ ಹೆಸರು? ಮನು ಅಂತ ಹೇಳಿ ಸರ್. ಮನು, ಯಾವ್ರು? ನಮ್ ದಾವಣಗೆರೆ. ದಾವಣಗೆರೆ. ಇಲ್ಲಿ ಯಾಕೆ ಬಂದೆ? ಕೆಲ್ಸಕ್ಕೆ ಬಂದಿದ್ದೀವಿ. ಕೆಲಸ ಮಾಡಕ್ ಬಂದಿದೆ. ನೀನ್ ನೋಡಿದ್ಯಾ ಸಾಲಗಿಲ್ಲ ಇದು ಕೇಳೋದು, ಏನೋ ಲಂಚ ಗಿಂಚ ಕೇಳೋದು? ಅವೆಲ್ಲ ಗೊತ್ತಿಲ್ಲ ನಿಮ್ಗೆ? ಓಕೆ. ಸರ್ ನಮಸ್ಕಾರ ಸರ್. ನೀವು ಮಾತಾಡಿಲ್ಲ ಅಂದ್ರೆ ಯಾರು ಮಾತಾಡ್ತಾರೆ? ಇವ್ರದ್ದು ಹೇಳ್ದೆ ಸಮಸ್ಯೆ, ನಂಗೆ ಮಾತಾಡ್ಬಿಟ್ರೆ ಅದೇ ಹೇಳ್ದೆ. ಅವ್ರು ಹೇಳ್ದೆ ಸಮಸ್ಯೆ. ಆಯ್ತು, ಒಂದ್ ಕೆಲಸ ಮಾಡಿ, ಈ ಲಂಚ ಪಂಚ ಬಿಟ್ಟು ಬೇರೆ ಏನ್ ಸಮಸ್ಯೆ ಐತೆ ಹೇಳಿ? ಏನ್ ಸಮಸ್ಯೆ ಇಲ್ಲ, ರೋಡ್ ಸಮಸ್ಯೆ ಇದೆ. ಜನಗಳ ಲೈಟ್ ಇಲ್ಲ ಮೇನ್ ರೋಡ್ ಅಲ್ಲಿ. ಮೇನ್ ರೋಡ್ ಸ್ಟ್ರೀಟ್ ಲೈಟ್ ಗಳಿಲ್ಲ ದಾಸನಪುರದಲ್ಲಿ. ಬರೋಕೆ ಮೇನು ಜನಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಮಂಡಿ ಜನ ಸುಮಾರು ಜನ ಸಾಯ್ತಾ ಇದಾರೆ. ಅದನ್ನ ಫಸ್ಟ್ ಸರ್ ಮಾಡ್ಬೇಕು. ಮೇನ್ ಇದನ್ನೇನ್ ಸರ್ ಮಾಡಿ ಅಷ್ಟೇ. ಹಂಗೆ ಈಗ ಇಲ್ಲಿ ಯಾವ ಅಧಿಕಾರಿಗಳು MLA ಬಂದು ನೋಡಿಲ್ಲ? ಯಾರು ಬಂದು ನೋಡಿ? ಹೇಳಿ, ಯಾವ ಅಧ್ಯಕ್ಷರು? ನೀವೇ ಅಧ್ಯಕ್ಷರಾ? ನೀವು ಅಧ್ಯಕ್ಷರು ಏನ್ ಹೇಳ್ತೀರಾ ಅದೇ ಫೈನಲ್. ಈಗ ಅವ್ರ ನಂಬರ್ ಕೊಡ್ರಿ ಇಲ್ಲಿ. ಸರ್ ಆಕ್ಚುಲಿ ಇದು ಮಂಡಿ ಮಾಡಂಗಿಲ್ಲ. ಇದು ಟೊಮೊಟೊ ಪ್ಲಾಟ್ಫಾರ್ಮ್. ಇದು ಮಂಡಿ ಮಾಡಿದ್ದಾರೆ.
ಆ ಅಂಗಡಿ ಡಬಲ್ ಡೋರ್ ಅಂಗಡಿ ಅವತ್ತಿನ ದಿವಸ ನಮ್ಗೆ 2022ರಲ್ಲಿ ಬರೀ 10,000 ರೂಪಾಯಿಗೆ ಬಾಡಿಗೆ ಕೊಟ್ಟಿದ್ರು. ಇವತ್ತು ಅದೇ ಅಂಗಡಿನ 21,000 ರೂಪಾಯಿ ಪ್ಲಸ್ GST 24 ಚಿಲ್ಲರೆ ಬೀಳುತ್ತೆ. ಈಗ ಒಬ್ಬ ಬಂದು 13 ಚಿಲ್ಲರೆ ಕಟ್ತೀನಿ ಇವತ್ತು, ಒಬ್ಬ ಬಂದು 24 ಚಿಲ್ಲರೆ ಕಟ್ಟಬೇಕು ಅಂಗಡಿಗೆ. ಈ ಹಂಗೆ ವ್ಯತ್ಯಾಸ ನೋಡ್ಕೊಳ್ಳಿ, ಒಬ್ರು 24 ಚಿಲ್ಲರೆ ಕಟ್ಟಬೇಕು ಅದೇ